ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸಿ ಡ್ರೈವ್ನ ಎಕ್ಸ್ಟೆಂಡ್ ಮಾಡೋದು ಹೇಗೆ, ಸಿ ಡ್ರೈವ್ನಲ್ಲಿ ಸ್ಪೇಸು ಕಮ್ಮಿ ಇದ್ದಾಗ ಬೇರೆ ಡ್ರೈವ್ನಲ್ಲಿರೋ ಸ್ಪೇಸ್ನ ತೆಗೆದು ಸಿ ಡ್ರೈವ್ಗೆ ಹಾಕೋದು ಹೇಗೆ ಅಂತ ನೋಡೋಣ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿ ಡ್ರೈವ್ನಲ್ಲಿ ನಮಗೆ ಒಂದು 4 GB ಅಷ್ಟು ಮಾತ್ರ ಖಾಲಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪನ ಆ್ಯಡ್ ಮಾಡೋಣ. ಅದು ಯಾವ ರೀತಿ ಆ್ಯಡ್ ಮಾಡೋದು, ವಿತೌಟ್ ಡಾಟಾ ಲಾಸ್, ಯಾವುದೇ ರೀತಿ ಫಾರ್ಮೆಟ್ ಮಾಡ್ದಲ್ಲ ಯಾವ ರೀತಿ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಬೇರೆ ಡ್ರೈವ್ನಲ್ಲಿ ನಿಮಗೆ ಸ್ಪೇಸ್ ಇರಬೇಕು, ಇಲ್ಲಾಂದರೆ ನಾವು ಆ್ಯಡ್ ಮಾಡೋದಕ್ಕಾಗಲ್ಲ. ವಿಂಡೋಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ವಿಂಡೋಸ್ ಬಟನ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಡಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಡಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಡ್ರೈವ್ನಲ್ಲಿ ಆ್ಯಡ್ ಮಾಡಬೇಕು ನೋಡಬೇಕು. ಅನ್ಅಲೋಕೇಟೆಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನಿಮಗೆ ಇಲ್ಲಿ ಅನ್ಅಲೋಕೇಟೆಡ್ ಇಲ್ಲ ಅಂದರೆ ಇದು ಎಫ್ ಡ್ರೈವ್ ಅಥವಾ ಡಿ ಡ್ರೈವ್ ಯಾವ್ದಾರ ಒಂದು ಡ್ರೈವ್ನಲ್ಲಿ ಸ್ವಲ್ಪನ ವಾಲ್ಯೂಮ್ನ ಸ್ಟ್ರಿಂಗ್ ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ಮೊದಲನೇದಾಗಿ ನಿಮಗೆ ಅನ್ಅಲೋಕೇಟೆಡ್ಡು ಅದು ಸಿ ಮುಂದೆನೇ ಇರಬೇಕು, ಇಲ್ಲಾಂದರೆ ನೀವು ಅದನ್ನು ಸಿಗೆ ಸೇರ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ, ಎಕ್ಸ್ಟೆಂಡ್ ವ್ಯಾಲ್ಯೂಮು ಓಪನ್ ಆಗಿಲ್ಲ ಇದರಲ್ಲಿ, ಸಿನಲ್ಲಿ. ನೆಕ್ಸ್ಟು ಇಲ್ಲಿ ಇನ್ನೊಂದು ಡ್ರೈವ್ ಇದೆ, ಅದರಲ್ಲೂ ನೋಡಿ, ಇದರಲ್ಲೂ ಕೂಡ ಎಕ್ಸ್ಟೆಂಡ್ ವಾಲ್ಯೂಮು ಓಪನ್ ಆಗಿಲ್ಲ. ಸೊ ಇಲ್ಲಿ ನೋಡ್ಬೋದು ಡಿ ಡ್ರೈವ್ನಲ್ಲಿ ಇದೆ. ಏನಕ್ಕೆ ಅಂದರೆ ಅನ್ಅಲೋಕೇಟೆಡ್ಡು ಡಿ ಮುಂದೆ ಇದೆ, ಅದಕ್ಕೋಸ್ಕರ ನಮಗೆ ಯಾವ ಡ್ರೈವ್ ಮುಂದೆ ಇದೆ ಅದನ್ನು ಮಾತ್ರ ಅದಕ್ಕೆ ಸೇರಿಸ್ಬೋದು, ಇಲ್ಲಾಂದರೆ ನಾವು ಅದನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಇದು ನಮಗೆ ಸಿ ಹತ್ರ ಬರಬೇಕು. ಏನು ಮಾಡಬೇಕು, ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿಗೆ ತರೋದಕ್ಕೆ ಆಗಲ್ಲ. ಇಲ್ಲಿ ಏನು ಮಾಡಬೇಕು ಅಂದರೆ ನಮಗೆ ಎಫ್ ಇರುತ್ತಲ್ಲ, ಅಂದರೆ ಸಿ ಮುಂದೆ ಯಾವ ಡ್ರೈವ್ ಇರುತ್ತೆ ಅದರಲ್ಲೇ ನಾವು ಸ್ಟ್ರಿಂಗ್ ಮಾಡಬೇಕಾಗತ್ತೆ. ಇದರಲ್ಲೇ ನಮಗೆ ಸ್ಟ್ರಿಂಗ್ ಮಾಡಿಬಿಟ್ಟು, ಸೊ ನಾವಿಲ್ಲಿ ಬಾಕಿದ ಎಷ್ಟು ನಾವು ಬಿಡಬೇಕು ಬಾಕಿ ಡ್ರೈವ್ಗೆ ನೋಡಿಕೊಂಡು, ನಾನೀಗ ಒಂದು 10 GB ಮಾತ್ರ ಡಿ ಡ್ರೈವ್ಗೆ ಉಳ್ಕೊಳ್ಳೋ ಥರ ಮಾಡಿದ್ದೀನಿ. ಈಗ ಇದರಲ್ಲಿ ಸಿ ಡ್ರೈವ್ ಮುಂದೆ ಇರೋ ಡ್ರೈವ್ಗೆ ಎಫ್ ಡ್ರೈವ್ ಇದೆ, ಇದಕ್ಕೆ ನೋಡಿ ಈಗ ಎಕ್ಸ್ಟೆಂಡ್ ಓಪನ್ ಆಯಿತು. ಸೊ ಯಾಕೆಂದರೆ ಇದ್ರ ಮುಂದೆ ಅನ್ಅಲೋಕೇಟೆಡ್ ಸ್ಪೇಸ್ ಇದೆ, ಸಿಗೆ ಓಪನ್ ಆಗಿಲ್ಲ. ಇವಾಗ ಏನು ಮಾಡಬೇಕು, ಅನ್ಅಲೋಕೇಟೆಡ್ ಇದೆಯಲ್ಲ ಅದನ್ನು ಒಂದು ಡ್ರೈವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈ ಎಫ್ ಡ್ರೈವ್ನ ಡಿಲೀಟ್ ಮಾಡಬೇಕು. ನೋಡಿ, ಇದನ್ನು ಇನ್ನೊಂದು ಡ್ರೈವ್ ಆಗಿ ಸ್ಟ್ರಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲೊಂದು ಡ್ರೈವ್ ಆಗಿದೆ ಎಫ್ ಡ್ರೈವು. ನೆಕ್ಸ್ಟ್ ಇದನ್ನು ನಾವು ಡಿಲೀಟ್ ಮಾಡ್ತಾ ಇದ್ದೀನಿ, ಈ ಮುಂದೆ ಇರೋದನ್ನು. ಸೊ ನಿಮ್ಗೇನಾದರೂ ಬ್ಯಾಕಪ್ ಇದ್ದರೆ ಮುಂಚೆನೇ ಇದನ್ನು ತೊಗೊಂಬಿಡಿ. ಈ ಡ್ರೈವ್ ಅಥವಾ ಎಫ್ ಡ್ರೈವ್ನಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡಿರಿ ಬೇರೆ ಡ್ರೈವ್ಗೆ. ಈಗ ಸಿ ಡ್ರೈವ್ ಮುಂದೆ ನಮಗೆ ಇನ್ನೂ ಒಂದು 21 GB ಅಷ್ಟು ಈಗ ಅನ್ಅಲೋಕೇಟೆಡ್ ಸ್ಪೇಸ್ ಇದೆ. ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು ಸಿ ಡ್ರೈವ್ಗೆ ಸೇರಿಸ್ಬೋದು. ನೆಕ್ಸ್ಟ್ ನಿಮಗೆ ಇದರಲ್ಲಿ ಎಷ್ಟು GB ಬೇಕಾದ್ರೂ ಸೇರಿಸ್ಕೋಬೋದು. ಅನ್ಅಲೋಕೇಟೆಡ್ ಎಷ್ಟಿರುತ್ತೆ, ಈಗ 20 GB ಇದ್ದರೆ ಅದರಲ್ಲಿ 10 GB ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಇವಾಗ ಸಿ ಡ್ರೈವು ಎಕ್ಸ್ಟೆಂಡ್ ಆಗಿದೆ. ಸೊ ಇಲ್ಲೊಂದು ಯಾವುದೋ ಅನ್ಅಲೋಕೇಟೆಡ್ ಒಂದು ಸ್ವಲ್ಪ ಇತ್ತು, ಒಂದು 10 GB ಅಷ್ಟು, ಅದನ್ನು ಈಗ ಬೇರೆ ಡ್ರೈವ್ಗೆ ಸೇರಿಸಿದ್ದೀನಿ. ಸೊ ಇಷ್ಟೇ, ಇವಾಗ ನಿಮಗೆ ಸಿ ಡ್ರೈವಲ್ಲಿ ಎಕ್ಸ್ಟೆಂಡ್ ಆಗಿದೆ. ಸೊ ಸಿ ಡ್ರೈವಲ್ಲಿ ನಮಗೆ ಮಿನಿಮಮ್ 20 GB ಆದ್ರೂ ಖಾಲಿ ಇರಬೇಕು, ಇಲ್ಲಾಂದರೆ ಸಿಸ್ಟಮ್ಮು ಸ್ಲೋ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಟೆಕ್ ವಿಡಿಯೋಗಳಿಗಾಗಿ ಹೊಯ್ಸಳ ಟೆಕ್ ಕನ್ನಡ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.